ಜನಾರ್ದನ್ ರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಳ್ಳಾರಿ ಜಿಲ್ಲೆಯ ವಿಮಾನ ನಿಲ್ದಾಣದ ಬಗ್ಗೆ ಕಳೆದ 3 ವರ್ಷದಲ್ಲಿ ಇದು ನಾನು ಎಷ್ಟನೇ ಬಾರಿ ಪ್ರಶ್ನೆ ಕೇಳ್ತಾ ಇದ್ದೇನೋ ಗೊತ್ತಿಲ್ಲ. ನಮ್ಮ ಸಚಿವರು ಅದಕ್ಕೆ ಉತ್ತರ ಕೊಡಬೇಕಾಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೊಂದು 5 ನಿಮಿಷ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ಕೂಡ ಸ್ವಲ್ಪ ಕೆಲವೊಂದು ವಿಷಯಗಳು ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ಬಳ್ಳಾರಿಯಲ್ಲಿ 2010 900 ಎಕರೆ ಜಮೀನನ್ನ ವಿಮಾನ ನಿಲ್ದಾಣ ಮಾಡಬೇಕಂತ ಸರ್ಕಾರದ ಕಡೆಯಿಂದ 124 ಕೋಟಿ ಹಣ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಏರ್ಪೋರ್ಟ್ ನಾವು ಮಾಡಬೇಕು ಅಂತಂದ್ರೆ ನಾನು ತೋರಿಸಿದ್ದ ಅಥವಾ ಯಾರೋ ತೋರಿಸಿದ್ದು ಇಂಥ ಜಾಗದಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಏರ್ಪೋರ್ಟ್ ಕಟ್ಟಲ್ಲ. ನನಗೆ ಪ್ರಯಾರಿಟಿ ಇದ್ದಿದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಅಂತಂದ್ರೆ ಹಂಪಿ ಮತ್ತು ಬಳ್ಳಾರಿ 55-60 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಬಿಟ್ವೀನ್ ಹಂಪಿ ಮತ್ತು ಬಳ್ಳಾರಿ ನಡುವೆ ಏರ್ಪೋರ್ಟ್ ಕಟ್ಟಬೇಕನ್ನೋ ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಜಾಗನ ನಾವು ಫೈನಲ್ ಮಾಡಬೇಕಂತೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ 4 ಜಾಗಗಳನ್ನ ನಾವು ತೋರಿಸಿದ್ದೀವಿ. ಬಳ್ಳಾರಿ ಹಂಪಿ ನಡುವೆ, ಮತ್ತೆ ಬಳ್ಳಾರಿ ಬೆಂಗಳೂರು ರೋಡಲ್ಲಿ, ಮತ್ತೆ ಬಳ್ಳಾರಿ ಒಂದು ಸಿರುಗುಪ್ಪ, ಅಂದ್ರೆ ಒಂದು ಡಿಫ್ರೆಂಟ್ 4 ರೋಡಲ್ಲಿ ತೋರಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ಹಂಪಿ ಬಳ್ಳಾರಿ ನಡುವೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ರೋಡಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಎಲ್ಲದಕ್ಕೂ ರಿಪೋರ್ಟ್ ಕೊಟ್ಟರು. ಯಾಕೆಂದ್ರೆ ಹಂಪಿ ಬಳ್ಳಾರಿ ನಡುವೆ ಒಂದು ಕಡೆ ಮೈನ್ಸ್ ಬೆಟ್ಟಗಳು ಬರುತ್ತೆ, ಇನ್ನೊಂದು ಕಡೆ ಕಲ್ಲಿನ ಬೆಟ್ಟಗಳು. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿ ಅಥವಾ ಯಾವುದೇ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲ್ಲ ಅಂತೇಳಿ ರಿಪೋರ್ಟ್ ಎಲ್ಲ ಕೊಟ್ಟು ಯಾವ ಸೈಟ್ ಅವರು ಫೈನಲ್ ಮಾಡಿದ್ರು ಆ ಸೈಟ್ಗೆ ನಾವು 900 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಅಕ್ವೈರ್ ಮಾಡಿದ್ದು. ವಿಚಿತ್ರ ಅಂದ್ರೆ 15 ವರ್ಷ ಆಗಿದೆ. 2 ಬಾರಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ನಡುವೆ ಬಿಜೆಪಿ ಸರ್ಕಾರ ಒಂದು 3.5 ವರ್ಷ ಇದ್ರು. ಫಸ್ಟ್ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮಾರ್ಕ್ ಕಂಪನಿ ಅಂತ ಹೇಳಿ. ಅವರು ಬಹಳ ತೊಂದರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಟೈಮ್ ನಮ್ಮ ಬೊಮ್ಮಾಯಿ ಗೌರ್ಮೆಂಟ್ ಅವರು ಇರೋ ಸಂದರ್ಭದಲ್ಲಿ ಮಾರ್ಕ್ ಕಂಪನಿದು ಕ್ಯಾನ್ಸಲ್ ಮಾಡಿ ಕರ್ನಾಟಕ ಸರ್ಕಾರನೇ ಏರ್ಪೋರ್ಟ್ ಕಟ್ಟಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ ಅಂದ್ರೆ ಅದು ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರ ಇನ್ನೇನು 3-4 ತಿಂಗಳು ಇರೋ ಸಮಯದಲ್ಲಿ ಆ ಪ್ರೈವೇಟ್ ಕಂಪನಿದು ಕ್ಯಾನ್ಸಲ್ ಮಾಡಿ ಸರ್ಕಾರನೇ ಕಟ್ಟಬೇಕಂತ ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಹೊಸ ಸರ್ಕಾರ ಬಂತು, 3 ವರ್ಷ ಆಗಿದೆ. ಇದುವರೆಗೂ ಕೂಡ ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಚಿವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದೇ ಅವ್ರಿಗೆ ಮನವಿ ಮಾಡ್ತಾ ಇರೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಾನು ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಹೊಂದಿಕೊಳ್ಳುವಂತ ಒಂದು ಪ್ಲೇಸ್ ಅಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತ ಹೇಳಿ. ನಿಮಗಿಂತ ಮುಂಚೆ ನಾನು ಫಸ್ಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಹಂಪಿನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರವಾಸಿಗರು ಬರ್ತಾರೆ, ಬಳ್ಳಾರಿ ಹಂಪಿ ನಡುವೆ ನಾವು ಕಟ್ಟೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬಳ್ಳಾರಿಗೆ. ಆದ್ರೆ ಇವತ್ತು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನಾನು ಅವರಲ್ಲಿ ಮನವಿ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಈ ಭೂಮಿಯನ್ನ ನಾವು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಏರ್ಪೋರ್ಟ್ ಕಟ್ರಿ ಅಂತಂದ್ರೆ 750 ಕೋಟಿ ಅಮೌಂಟ್ ಅನ್ನು ಬಿಡುಗಡೆ ಮಾಡಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ರೆಡಿ ಇದೆ ಅಂತ ಹೇಳಿ ಕೂಡ ನಾನು ಸಚಿವರಲ್ಲಿ ಇವತ್ತು ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಾನು ಹೇಳ್ತಾ ಇರುವುದೇನಂತಂದ್ರೆ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ನಾವು ಇಂಥ ಕಡೆ ಏರ್ಪೋರ್ಟ್ ಮಾಡಬೇಕು ಅಂತ ಇದ್ರು ಕೂಡ ಈಗಾಗಲೇ ಇವತ್ತು 900 ಎಕರೆ ಜಮೀನು 15 ವರ್ಷಗಳ ಹಿಂದೆನೆ ಅಕ್ವೈರ್ ಆಗಿದೆ. ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂ 1000 ಕೋಟಿ ಇದೆ. ಇವತ್ತು ನೀವು ಇನ್ನೊಂದು ಕಡೆ ಏರ್ಪೋರ್ಟ್ ಮಾಡಬೇಕಂದ್ರೆ ನಾನು ಆ ಪ್ರಯತ್ನಗಳೆಲ್ಲ ಮಾಡಿ ಆಗಲ್ಲ ಅಂತ ಹೇಳಿದ ಮೇಲೆ ಈ ಸೈಟ್ ಅಲ್ಲಿ ಮಾಡ್ತಾ ಇರೋದು. ದಯಮಾಡಿ ಬಿಜಾಪುರ ಏರ್ಪೋರ್ಟ್ ನಾನು ಈ ಹಿಂದೆ ಸರ್ಕಾರದಲ್ಲಿ ಸಚಿವನಾಗಿದ್ದಾಗಲೇ ಬಿಜಾಪುರ ಮತ್ತು ಬಳ್ಳಾರಿ 2ಕ್ಕೂ ಒಂದೇ ಸಲ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ. ಇವತ್ತು ಬಿಜಾಪುರ ಏರ್ಪೋರ್ಟ್ ಪೂರ್ತಿಯಾಗಿದೆ. ಅದು ನಿಮ್ಮ ಜಿಲ್ಲೆ, ನನ್ನ ಜಿಲ್ಲೆಗೆ ನೀವು ಏರ್ಪೋರ್ಟ್ ಕಟ್ಟಿ ಋಣ ತೀರ್ಸ್ಕೊಂಡ್ಬಿಟ್ಟಿದ್ದಾನೆ. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ದು ಎಲ್ಲವೂ ಸತ್ಯ ಇದೆ. ಇದು ಹಿಂದೆ ಈ ಬಳ್ಳಾರಿ ಏರ್ಪೋರ್ಟ್ ವಿಮಾನ ನಿಲ್ದಾಣನ PPP ಬೋರ್ಡ್ನಲ್ಲಿ ಮಾಡಬೇಕು ಅಂತ, ಇದರ ಜೊತೆಗೆ ಬಿಜಾಪುರ ಆಲ್ಸೋ ಸೇಮ್ ಮಾರ್ಕೆಟ್ ಕನ್ಸಲ್ಟೆನ್ಸಿ ಮಾಡಬೇಕು ಅಂದಾಗ ಅವರು ಮಾಡಲಿಲ್ಲ. ಮಾಡಲಾರ್ದೆ 7-8 ವರ್ಷ ಈ ವೇಸ್ಟೆಡ್ ಟೈಮ್ ಹೋದರು. 2022ರಲ್ಲಿ ಇವತ್ತು ದಿವಸ ಇದನ್ನು ಆ ಮಾರ್ಗನ ಟರ್ಮಿನೇಟ್ ಮಾಡಿ ಅವನ ಕಡೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ತಿಳ್ಕೊಂಡು
ಏರ್ಪೋರ್ಟ್ ಅಥಾರಿಟಿ ಇದು ಸರ್ಕಾರದಿಂದ ಮಾಡಬೇಕು ನಮ್ಮ ಅಂತೇಳಿ ನಿರ್ಧಾರ ಕೂಡ ಮಾಡಿದ್ದಾರೆ. ಅಲ್ಲಿ 800 ಎಕರೆನೂ ಕೂಡ ಅವರು ತುತ್ತು ತಗೊಂಡಿದ್ದಾರೆ. ಅವಾಗ ಫಿಸಿಬಿಲಿಟಿ ಸ್ಟಡಿನೂ ಕೂಡ ಆಗಿದೆ. 4 ಸೈಟ್ಸು, ಒಂದು ಸೋಮ ಸಮುದ್ರ, ಆಮೇಲೆ ನನ್ನ ಕಡೆ ಫುಲ್ ರಿಪೋರ್ಟ್ ಇದೆ ಅಲ್ಲಿ ಎಲ್ಲೆಲ್ಲಿ ಸೈಟ್ಸ್ ಅಂತೇಳಿ. ಅದಾಯ್ತು. ಸೋಮ ನಾನು ಕೊಡ್ತೀನಿ ನಿಮ್ಗೆ ಆಮೇಲೆ. ಸೋಮ ಸಮುದ್ರ, ರೈಟ್ಸ್ ಆಫ್ ಸೈಡ್ ಆಫ್ ತಲ್ಲೂರು ರೋಡ್ 2ನೇದು, ಲೆಫ್ಟ್ ಸೈಡ್ ಆಫ್ ಬಳ್ಳಾರಿ ಮೊಕ್ಕ ರೋಡ್ 3ನೇದು, ಮತ್ತು ಈಗ 4ನೇದು ವಿಚ್ ಇಸ್ ನೀವೇನು ಅಕ್ವೈರ್ ಮಾಡಿದರೆ ಅದು ಸಂಗನಕಲ್ ಮೊಕ್ಕ ರೋಡ್ 10 ಕಿಲೋಮೀಟರ್ ಬಳ್ಳಾರಿಯಿಂದ ಇದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದು ಫಿಸಿಬಲ್ ಅಂದರೆ ಟೆಕ್ನಿಕಲಿ ಫಿಸಿಬಿಲಿಟಿಗೂ ಮತ್ತು ನನಗನ್ಸ್ಮಟ್ಟಿಗೆ ನೀವು ಇಂಡಸ್ಟ್ರಿಯಲಿಸ್ಟು ನಿಮಗೆ ಗೊತ್ತು, ಫಿಸಿಬಿಲಿಟಿ ಬೇರೆ, ವಯಬಿಲಿಟಿ ಬೇರೆ. ಫಿಸಿಬಿಲಿಟಿ ಇಸ್ ಟೆಕ್ನಿಕಲಿ ಅಲ್ಲಿ ಏನು ಅಲ್ಲಿ ಏರ್ಪೋರ್ಟ್ ಆಗ್ತದ ಅಂಥೇಳಿ. ಮುಂದೆ ಅದು ವಯಬಲ್ ಆಗಿ ಅದು ನಡೀತದ ಇಲ್ಲ ಅಂತ ಅನ್ನೋದು ಅದು ಬೇರೆ, ಅದಕ್ಕೆ ವಯಬಿಲಿಟಿ ಅದು. ಸನ್ಮಾನ್ಯ ಸಭಾಧ್ಯಕ್ಷರು, ಏನಾಗಿದೆ ಈ ಏರ್ಪೋರ್ಟ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ, ಬಹಳಷ್ಟು ಕಡೆ ಈ ಉಡಾನ್ ಸ್ಕೀಮ್ ಇರ್ತದೆ. ಫಸ್ಟ್ 3 ಇಯರ್ಸ್ ಉತ್ತರ ದಿವಸ ನಾವು ಉಡಾನ್ ಸ್ಕೀಮ್ ಇದ್ದಾಗ ಅದು ಕನ್ಸಿಸ್ಟಲ್ ಟಿಕೆಟ್ ಅವ್ರಿಗೆ ಏರ್ಲೈನ್ಸ್ಗೆ ಹೋಗೋದ್ರಿಂದ 3 ವರ್ಷ ಆ ಉಡಾನ್ ಇದರಲ್ಲಿ ಇವತ್ತು ದಿವಸ ಏರ್ಪೋರ್ಟ್ಸು ದೇಶಾದ್ಯಂತ, ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ನಡೀತದೆ. ಒನ್ಸ್ ಉಡಾನ್ ಸ್ಕೀಮ್ ಟರ್ಮ್ ಮುಗಿದ್ಮೇಲೆ ಬಹುತೇಕ ಈ ಗುಲ್ಬರ್ಗಾ ಪರಿಸ್ಥಿತಿ ಅದಾಗಿದೆ. ಶಿವಮೊಗ್ಗದು ಈಗ ಪರಿಸ್ಥಿತಿ ಬರ್ತಾ ಇದೆ. ಬೆಳಗಾಂ ಅಲ್ಲ, ಇದು ನಮ್ಮ ಬಳ್ಳಾರಿ, ಬೀದರ್, ಗುಲ್ಬರ್ಗಾದಲ್ಲಿ ಇವತ್ತು ಏರ್ಪೋರ್ಟ್ ಯಾವ ಫ್ಲೈಟ್ಸ್ ಇಲ್ಲ, ಬಳ್ಳಾರಿಗೆ ಯಾವುದು ಫ್ಲೈಟ್ಸ್ ಇಲ್ಲ. ಈಗ ನಾವು ಅದನ್ನ IDD ಮುಖಾಂತರ ಮತ್ತು ಈಶ್ವರ್ ಖಂಡ್ರೆ ಅವರು ತಮ್ಮ KKRD ಫಂಡ್ಸ್ ಕೂಡ ಒಂದೇನೋ ಇದು ಮಾಡ್ಕೊಂಡು ಇವತ್ತು ನ್ಯೂಸ್ ನಡೆಸ್ತಾ ಇದೀವಿ. ಅದಕ್ಕೆ ನಾನು ಬಳ್ಳಾರಿಗೆ ಮಾಡಬಾರ್ದು ಅಂತೂ ಇಲ್ಲ. ಸೈಟ್ ತಗೊಂಡಿದ್ದೀವಿ, ಏರ್ಪೋರ್ಟ್ ಆಫ್ ಅಥಾರಿಟಿ ಕೊಟ್ಬಿಟ್ರೆ ಈಗ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಬಳ್ಳಾರಿ ಅಂದ್ಮ್ಯಾಗ ಬಕ್ಕದು ನಮ್ಮ ಆಂಧ್ರ ಪ್ರದೇಶಕ್ಕೂ ಕೂಡ ಅಷ್ಟೇ ಅನುಕೂಲ ಆಗ್ತದೆ. ಮಿನಿಸ್ಟರ್ ಕೂಡ ನನಗೆ ಮಾತಾಡಿದ್ದಾರೆ, ಏರ್ಪೋರ್ಟ್ ರಾಮಮೋಹನ್ ನಾಯ್ಡು ಮಾತಾಡಿದ್ದಾರೆ. ಬಟ್ ನಮ್ಮ ಉದ್ದೇಶ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಅಲ್ಲಿ ಕೊಪ್ಪಳದವರು ಏರ್ಪೋರ್ಟ್ ಕೇಳ್ತಾರೆ, ವಿಜಯನಗರದವರು ಏರ್ಪೋರ್ಟ್ ಕೇಳ್ತಾರೆ, ಬಳ್ಳಾರಿಯವರು ಕೇಳ್ತಾರೆ. ನಾನು ನಿನ್ನೆ ಅಲ್ಲಿ ಕೌನ್ಸಿಲ್ನಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ. ನಾನು I don't want to ಫ್ಲೋರ್ ಆಫ್ ದ ಹೌಸ್ ಅಲ್ಲಿನೂ ಕೂಡ ಹೇಳಿದ್ದೀನಿ. ನಾನು ಈ ಪರಿಸ್ಥಿತಿ ಇದೆ, ಎಲ್ಲರನ್ನೂ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಎಲ್ಲ ಶಾಸಕರನ್ನ, ಸಂಸದರನ್ನ ತಮ್ಮೆಲ್ಲರನ್ನು ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ 2 ಸಿಚುವೇಶನ್ಸ್ ನಮ್ಮ ಮುಂದಿದ್ದಾವೆ. ಒಂದು, ಬಳ್ಳಾರಿ ಏರ್ಪೋರ್ಟ್ ನಾವು ಕೊಟ್ಟು ಏರ್ಪೋರ್ಟ್ ಕೊಂಡ್ಬಿಟ್ರೆ ಅವ್ರು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಳ್ಳಾರಿಗೆ ಅನುಕೂಲ ಆಗ್ತದೆ ಮತ್ತು ಬಹುತೇಕ ಒಂದು ಅರ್ಧ ನಮಗಾಗ್ಬೋದು, ಅರ್ಧ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಲೆಟ್ ಅಸ್ ಬಿ ಫ್ರ್ಯಾಂಕ್. 2ನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಪ್ರಯತ್ನ ಮಾಡಿದೆ. ಇದೀಗ ಬಳ್ಳಾರಿ ಮತ್ತು ವಿಜಯನಗರ ಮತ್ತು ಕೊಪ್ಪಳ ಈ 3ಕ್ಕೂ ಅನುಕೂಲ ಆಗುವಂಥದ್ದು ಯಾವ್ದಾದ್ರು ಸೈಟ್ಸ್ ಇದಾವ? ಜಸ್ಟ್ ಬಿಕಾಸ್ ಆಫ್ ನಾವು ಸೈಟ್ ತಗೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಅವ್ರದ್ದು ಒಪ್ಪಿಗೆ ಸೂಚಿಸಿದ್ದಾರೆ. ಈಗ ಮಾತಾಡಿದ್ದೆ ನಾನು ಇನ್ನೂ 2 ಸೈಟ್ಸ್ ನಮ್ಮ KIDB ಹೇಳಿ ಒಂದು 1000 acres, ಒಂದು 800 acres ಸೈಟ್ಸ್ ನೋಡಿದ್ದೀನಿ. ಬಟ್ ಮಾನ್ಯ ಸದಸ್ಯರ ಅಭಿಪ್ರಾಯ ಏನಿದೆ ಅಂದ್ರೆ ಅದು ಇಲ್ಲ ಸರ್, ಅದು ಫಿಸಿಬಲ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗುಡ್ಡಗಳು ಬರ್ತವೆ, ಹಾಗೆ ಆ ಫಿಸಿಬಲ್ ಆಗೋದಿಲ್ಲ. ಗುಡ್ಡಗಳು ಬಂದ್ರೆ ನಿಶ್ಚಿತವಾಗಿನೂ ಆ ಸೈಟ್ಸ್ ಈಗ 4 ಸೈಟ್ನಲ್ಲಿ 1 ಸೈಟ್ ಸೆಲೆಕ್ಟ್ ಆಯಿತು, ಆ 2 ಸೈಟ್ಸ್ನು ಆಗೋದಿಲ್ಲ. ಬಟ್ ಒಂದು ನಾವು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಾನು ಅದನ್ನೇ ಪ್ರಪೋಸ್ ಮಾಡ್ತೀನಿ. ಈ ಸೈಟ್ ಏನಿದೆಯಲ್ಲ ಅದು ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರ ಇದೆ, ಅದನ್ನು ಕೂಡ ಬಹಳ ಜಾಸ್ತಿ ಇಲ್ಲ. ಉದ್ದೇಶದ್ದು ಈ ಜಾಗ ಏನು ನಾವು ಸೆಲೆಕ್ಟ್ ಮಾಡಿದೀವಿ, ಈಗ ನೋಡಿದೀವಿ, ಕನ್ಸಿಡರ್ ಮಾಡಕ್ಕೆ ಸಬ್ಜೆಕ್ಟ್ ಟು ಫಿಸಿಬಿಲಿಟಿ. ಅದು 19 ಕಿಲೋಮೀಟರ್ ಆಗ್ತದೆ ನಿಮ್ಮ ಈ ಸೈಟ್ಸ್ಗೆ, ನಿಮ್ದೇನು ಏರ್ಪೋರ್ಟ್ ಇದೆಯಲ್ಲ ಆ ಸೈಟಿಗೆ. ವಿಜಯನಗರ ಹೊಸಪೇಟೆಗೆ 33 ಕಿಲೋಮೀಟರ್, ಹಂಪಿಗೆ 26 ಕಿಲೋಮೀಟರ್, ಸಂಡೂರಿಗೆ 33, ಕೊಪ್ಪಳಕ್ಕೆ 75 ಕಿಲೋಮೀಟರ್, ಕುರುಗೋಡಿಗೆ 14 ಕಿಲೋಮೀಟರ್, ತೋರಣಗಲ್ಗೆ 13 ಕಿಲೋಮೀಟರ್, ಶಿರಗುಪ್ಪಗೆ 40 ಕಿಲೋಮೀಟರ್ ಆಗ್ತದೆ. ಹೀಗಾಗಿ 3 ಜಿಲ್ಲೆಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು 2 ಸೈಟ್ಸ್ ಅನ್ನ KIDB ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆದ್ರೆ ಇದು ಫಿಸಿಬಲ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಯಾವಾಗ ಇದಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬರಬೇಕು, ಅದನ್ನ ಮಾಡಿ ಇವು ಹೆಂಗೆ 4 ಸೈಟ್ನಲ್ಲಿ 1 ಸೈಟ್ ಫಿಸಿಬಲ್ ಇದೆ ಅಂತೇಳಿ ಈ 2 ಸೈಟು ಫಿಸಿಬಲ್ ಇದಾವೆ ಅಥವಾ 2 ಸೈಟು ನಾಟ್ ಫಿಸಿಬಲ್ ಇದಾವೆ ಅಂತ ಆದ್ಮೇಲೆ ಒಂದು ನಿರ್ಧಾರ ತಗೊಂಡು ಅಂತೇಳಿ ಬಹುತೇಕ ಸಮ್ಮತಿ ವ್ಯಕ್ತಪಡಿಸ್ತೀರಿ. ಯಾಕಂದ್ರೆ
ಅದರ್ವೈಸ್ ನಾವು ಏರ್ಪೋರ್ಟ್ ಮಾಡ್ತೀವಿ, 3 ವರ್ಷ ಆದ್ಮೇಲೆ ಏರ್ಪೋರ್ಟ್ ಬಂದ್ ಆಗ್ತದೆ. ಅಂಡ್ ಇದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇಡೀ ಭಾರತ ದೇಶದಲ್ಲಿ ಈ ಎಲ್ಲ ಏರ್ಪೋರ್ಟ್ಸ್ ಪರಿಸ್ಥಿತಿ ಇದೇ ತರ ಆಗಿದೆ. ವಿ ಡೋಂಟ್ ನೋ ನಾಳೆ ಫ್ಯೂಚರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ಸ್. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ವಿಮಾನಯಾನ ಸಚಿವರ ಕಡೆ ಹೋದಾಗೂ ಕೂಡ ನಾವೊಂದು ಪ್ರಪೋಸ್ ಮಾಡಿದ್ವಿ, ಈ ಉಡಾನನ್ನ 3 ವರ್ಷ ಇದ್ದದನ್ನ ನೀವು 5 ವರ್ಷ ಮಾಡಿ, 5 ಇಯರ್ಸ್ ಮಾಡಿ. ಆಮೇಲೆ ಅಷ್ಟೇ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ 5 ಇಯರ್ಸ್ಗೆ ಸ್ಟೇಟ್ ಮತ್ತು ಸೆಂಟ್ರಲ್ ನಾವು ಶೇರಿಂಗ್ 50-50 ಶೇರಿಂಗ್ ಮಾಡ್ತೀವಿ. ಒಂದು 10 ಇಯರ್ಸ್ ಆದ್ರೆ ಅದು ಒಂದು ಇದಕ್ಕೆ ಬರ್ತದೆ, ಇದಾಗ್ತದೆ ಅಂತ ಹೇಳಿ ಹೇಳಿದ್ದೀನಿ. ಅವರು ಕೂಡ ಇದು ರಾಷ್ಟ್ರಾದ್ಯಂತ ಸಮಸ್ಯೆ ಇದೆ, ದೇ ಆರ್ ಆಲ್ಸೋ ಥಿಂಕಿಂಗ್ ಆನ್ ದಿಸ್ ಲೈನ್ಸ್. 3 ವರ್ಷ ಬದಲಿ 5 ವರ್ಷ ನಮ್ಮ ಪ್ರಪೋಸಲ್, ಅದು ಒಪ್ತಾರೆ ಬಿಡ್ತಾರೆ, ಅವ್ರು ಏನು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ. ಇನ್ನು 5 ವರ್ಷ ನಾವು 50-50 ಶೇರಿಂಗ್ ಅಂತ ಮಾಡಿದ್ದೀವಿ. ಅದಲ್ಲದೆ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ನಾನು ನಮ್ಮ IDD ಇಲಾಖೆಯಿಂದ ಈ ವಿಮಾನಯಾನ ಒಂದು ಪಾಲಿಸಿನೇ ತರ್ತಾ ಇದೀವಿ. ಈಗ 2 other states have done it, ಮಧ್ಯಪ್ರದೇಶ್ ಅಂಡ್ UP. ಈಗ ಆ ಪಾಲಿಸಿಯಲ್ಲಿ ನಾವು ರಾಜ್ಯನೂ ಕೂಡ ಶೇರಿಂಗ್ ಏನ್ ಮಾಡಬೇಕು. ಆಮೇಲೆ ಈಗ ಇಂಟರ್ನ್ಯಾಷನಲ್ ಏರ್ಕ್ರಾಫ್ಟ್ಸ್ಗೆ ಅನೇಕ ಸಲ ಆ ಏರ್ಲೈನ್ಸ್ದವ್ರಿಗೆ ಒಂದು ಬಲ್ಕ್ ಅಮೌಂಟ್ ಕೇಳ್ತಾರೆ. ಟುಮಾರೋ ಹುಬ್ಳಿದಿಂದ ನಾವು ದುಬೈಗೆ ಹೋಗ್ಬೇಕಾ, ಅಲ್ಲಿಂದ ಕನೆಕ್ಟಿವಿಟಿ ಫರ್ದರ್ ಆಗ್ತದೆ. ಅದಕ್ಕೆ ಪರ್ ಏರ್ಕ್ರಾಫ್ಟ್ ಇಂತಿಷ್ಟು ಚಾರ್ಜಸ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, ನಾವು ಎಷ್ಟು ಕೊಡ್ತೀವಿ, ಅಥವಾ ನಾವು ಉಡಾನ್ ಬಿಟ್ಟು ಇದಾದಾಗ ನಾವು 50% ಶೇರ್ ಕೊಡಬೇಕಲ್ಲ, ಅಥವಾ 100%. ಈಗಾಗಲೇ 2 ಕಡೆ ಬೀದರ್ದಲ್ಲಿ ಮಾಡ್ತಾ ಇದೀವಿ, ಗುಲ್ಬರ್ಗಾದಾಗ ಅದೇ ಪ್ರಪೋಸಲ್ ಬಂದಿದೆ, ಸೇಮ್ ಲೈಕ್ ಬೀದರ್. KKRD ಬಿಂದ ಅರ್ಧ ದುಡ್ಡು ಕೊಡ್ತೀವಿ ಮತ್ತು IDD ಅರ್ಧ ದುಡ್ಡು ಕೊಡಿ, ಬೀದರ್ ತರ ಇವತ್ತೊಂದು ಬೀದರ್ ಎಕ್ಸ್ಟೆಂಡ್ ಆಗ್ಬೇಕು, ಈಗ ಮುಗಿತೀಗ ನಿಮ್ದು. ಹೀಗೆ ಈ ಸಮಸ್ಯೆಗಳಿದಾವೆ. ಅದಕ್ಕೆ ಒಂದು ನಮ್ದೇ ಒಂದು ಸಿವಿಲ್ ಏವಿಯೇಷನ್ ಪಾಲಿಸಿಯನ್ನ ನಾವು ಇವತ್ತೊಂದು ದಿವಸ ಈಗ ಎಲ್ಲ ತರಿಸಿದೀವಿ, ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು, ಅದನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಶೀಘ್ರ ಒಂದು ಸಭೆಯನ್ನ ಮಾಡ್ತೀವಿ. ಸಾಧ್ಯ ಆದಷ್ಟು ಈ ಸೆಷನ್ ಒಳಗಡೆನೆ ಮಾಡಿ ಜನಾರ್ದನ್ ರೆಡ್ಡಿ ಅವರು, ಒಂದು ಮೈ ಇಂಟ್ರೆಸ್ಟ್, ನನಗೆ ಬಳ್ಳಾರಿ ಮಾಡಬಾರ್ದಂತಿಲ್ಲ, ನನಗೇನು ಅದ್ರ ಮೇಲೆ ಇದು ಇಲ್ಲ, ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡ್ತಾರೆ. ಫಿಸಿಬಲ್ ವಯಬಲ್ ಆಗುತ್ತಾ ಅನ್ನೋದು ಇಸ್ ದ ಬಿಗರ್ ಕ್ವಶನ್. ಆಮೇಲೆ ಹೇಳ್ತೀನಿ, ಈ 2 ಸೈಟ್ಸ್ ನಾವು ವೆರಿಫೈ ಮಾಡೋಣಂತೆ, ನೀವು ನೋಡ್ಕೊಂಬರಾಕತ್ರಂತೆ. ಇವು 2 ಸೈಟ್ಸ್ ನಿಮ್ಗೂ ಕೊಡ್ತೀನಿ, ಈ ಪೇಪರ್ಸ್ ನಿಮಗೆ ಕೊಡ್ತೀನಿ, ನೋಡ್ಕೊಂಡ್ಬಂದು ಅವು 2 ಸೈಟ್ಸ್ ಬಗ್ಗೆ ಒಪಿನಿಯನ್ ಎಕ್ಸಾಸ್ಟ್ ಮಾಡಿ ಮೇಲೆ ದೆನ್ ಯು ಟೇಕ್ ಅ ಡಿಸಿಷನ್. ಎಲ್ಲರಿಗೂ ಅನುಕೂಲ ಆಗ್ತಿದ್ರೆ ವಯಬಲ್ ಆಗುತ್ತೆ. ಈಗ ಉದಾಹರಣೆಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮಲ್ಲಿ ಬೆಳಗಾಂ ಏರ್ಪೋರ್ಟ್ ಇದೆ, ಈ ಕಡೆ ಹುಬ್ಳಿ ಏರ್ಪೋರ್ಟ್ ಇದೆ. ಬೆಳಗಾಂ ಏರ್ಪೋರ್ಟ್ ನಾವು ಹುಬ್ಳಿ ಏರ್ಪೋರ್ಟ್ 2 ಎಕ್ಸ್ಪಾಂಡ್ ಮಾಡ್ಕೊಂತ ಹೋಗ್ಬಿಟ್ವಿ. ಅಫ್ಕೋರ್ಸ್ ಬೆಳಗಾಂ ಅದು ನಮ್ಮ ಏರ್ ಫೋರ್ಸ್ ಇದು ಇದೆ, ಹುಬ್ಳಿ ನಾವು ಮಾಡ್ಕೊಂಡಿದ್ವಿ. ಡಿಸ್ಟೆನ್ಸ್ ಎಷ್ಟಿದೆ? 70 ಕಿಲೋಮೀಟರ್. ಹುಬ್ಳಿ ಮತ್ತು ಬೆಳಗಾಂ ಮಧ್ಯ ಇವತ್ತು ಏನಾದರೂ ಏರ್ಪೋರ್ಟ್ ಆಗಿದ್ರೆ ಇವತ್ತು ನಮಗೆ ಪ್ಯಾಸೆಂಜರ್ ಲೋಡ್ ಏನು ಸಿಗ್ತಿತ್ತು, ಆಮೇಲೆ ನಮಗೆ ಕಾರ್ಗೋ ಲೋಡ್ ಏನು ಸಿಗ್ತಿತ್ತು. ಅವಾಗ ಈ 2 ಕಂಬೈನ್ ಆದಾಗ ನಮ್ದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇತ್ತು. ಹೀಗೆ ನಾವು ತಪ್ಪುಗಳು ಮಾಡಿದೀವಿ. ಈ ನಮ್ದೇ ವಿಜಯಪುರ ತಗೊಳ್ಳಿ, ಶಿವಾನಂದ ಪಟ್ರಿ ಇಲ್ಲೇ ಇದಾರೆ. ನಾವು ಆಲ್ಮಟ್ಟಿ ಸೈಡ್ ಆಗಿದ್ರೆ ಏನಾಕಿತ್ರಿ, ನಾವು ಗುಲ್ಬರ್ಗಾ ಸೈಡ್ ಮಾಡಿದ್ವಿ ಬಿಜಾಪುರ ಏರ್ಪೋರ್ಟ್. ಆಲ್ಮಟ್ಟಿ ಕಡೆ ನಾವು ರೋಡಿಗೆ ಕಡೆ ಮಾಡಿದೀವಿ ಅಂದ್ರೆ ಇವತ್ತು ಬಾಗಲಕೋಟು, ಬದಾಮಿ, ಪಟ್ಟದಕಲ್ಲು, ಕೂಡಲ ಸಂಗಮ, ಆಲ್ಮಟ್ಟಿ ಇಟ್ ವುಡ್ ಬೀನ್ ಇನ್ನೂ ಹೆಚ್ಚು ವಯಬಲ್ ಆಗ್ತಿತ್ತು. ಈ ತರ ಮಿಸ್ಟೇಕ್ಸ್ ಮಾಡಿದೀವಿ, ಮುಂದೇನೂ ಅದೇ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಆ ದುರ್ದೈವಶಾತ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಡಿಸಿಷನ್ ನಿಮಗೆ ಬಂದು ಸಿಕ್ಕೊಂಡಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇದು ಮಾಡಿ ಒಂದು ಸೂಕ್ತವಾದಂತ ನಿರ್ಧಾರ ನಿಮ್ಮ ಏನು ಇದಾವಲ್ಲ ಎಲ್ಲವನ್ನ ಇಟ್ಕೊಂಡೇ ಮಾಡೋಣಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.